ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇಂದು ಗುರುಪೂರ್ಣಿಮೆಯ ಶುಭ ದಿನ. ಗುರುವು ನಮ್ಮ ಜೀವನದಲ್ಲಿ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಹೊತ್ತಿಸುವಂತಹ ಮಹಾನ್ ಶಕ್ತಿ. ತಾಯಿ ನಮಗೆ ಜನ್ಮ ನೀಡಿದರೆ ಗುರು ನಮಗೆ ದಿಕ್ಕನ್ನು ತೋರಿಸುತ್ತಾರೆ. ಗುರು ಎಂದರೆ ಕೇವಲ ಪಾಠವನ್ನು ಹೇಳುವಂತಹ ಶಿಕ್ಷಕರಲ್ಲ. ಗುರು ಎಂದರೆ ನಮ್ಮಲ್ಲಿರುವ ಅಜ್ಞಾನವನ್ನು ಕಿತ್ತು ಹಾಕಿ ನಮ್ಮನ್ನು ಸತ್ಯದ ದಾರಿಯಲ್ಲಿ ಕರೆದುಕೊಂಡು ಹೋಗುವಂತಹ ಮಹಾನ್ ವ್ಯಕ್ತಿ. ಸಂಸ್ಕೃತದಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಅರ್ಥವನ್ನು ಎಷ್ಟು ಸುಂದರವಾಗಿ ನಾವು ಅರ್ಥೈಸ್ಕೋಬಹುದು ಅಲ್ವಾ? ಶ್ಲೋಕವು ಗುರುವಿನ ಅರ್ಥವನ್ನು ನಮಗೆ ಸ್ಪಷ್ಟವಾಗಿ ಅರಿವು ಮೂಡಿಸುವಲ್ಲಿ ಸಹಕಾರ ನೀಡುತ್ತೆ. ಗುರುವಿನ ಮಹತ್ವವನ್ನು ನಾವು ತಿಳಿದುಕೊಳ್ಳೋದಕ್ಕೆ ಈ ಶ್ಲೋಕದಿಂದ ಈ ಗುರುಪೂರ್ಣಿಮೆಯ ದಿವಸದಂದು ನಾವು ನಮ್ಮೆಲ್ಲರ ಜೀವನದಲ್ಲಿ ಬಂದಂತಹ ಗುರುಗಳಿಗೆ ಒಂದು ಭಾವಪೂರ್ವಕವಾಗಿ ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಪಡೆದು, ಜೊತೆಗೆ ಅವರು ಹೇಳಿಕೊಟ್ಟಂತಹ ಪಾಠವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳಿ ನಮ್ಮನ್ನು ನಾವು ಅರಿತುಕೊಳ್ಳೋದಕ್ಕೆ ಇದು ಒಂದು ದಿನವನ್ನು ಮಾತ್ರ ಮೀಸಲಿಡದೆ ಪ್ರತಿದಿನವೂ ಇದರೆಡೆಗೆ ಪ್ರಯತ್ನ ಮಾಡ್ತಾನೆ ಇರಬೇಕು ಅನ್ನೋದು ನನ್ನ ಭಾವನೆ. ಒಬ್ಬ ಗುರು ಆದವರು ನಮ್ಮಲ್ಲಿರುವ ಶಕ್ತಿಯನ್ನು ನಮಗೆ ಪರಿಚಯ ಮಾಡ್ತಾರೆ. ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು, ನಮ್ಮಲ್ಲಿರುವ ಶಾಂತಿಯನ್ನು, ಸಾರ್ಥಕತೆಯನ್ನು ಹೆಚ್ಚಿಸಿಕೊಳ್ಳೋದರಲ್ಲಿ ನಮಗೆ ಮಾರ್ಗದರ್ಶನ ತೋರುವಲ್ಲಿ ಗುರುಗಳು ಸಿದ್ಧಹಸ್ತರು. ಪವಿತ್ರ ದಿನದಂದು ನಿಮ್ಮೆಲ್ಲರ ಗುರುಗಳನ್ನು ಸ್ಮರಿಸಿ ಅವರಿಗೆ ನೀವು ಇದ್ದ ಜಾಗದಲ್ಲೇ ಒಂದು ಪ್ರಣಾಮವನ್ನು ಸಲ್ಲಿಸಿದರೆ ಖಂಡಿತ ನಿಮ್ಮ ಗುರುಗಳಿಗೆ ಅದು ತಲುಪುತ್ತೆ. ಈ ವಿಡಿಯೋವನ್ನು ನಾನು ನನ್ನೆಲ್ಲ ಗುರುಗಳಿಗೆ ಸಮರ್ಪಿಸ್ತಾ ಇದ್ದೀನಿ. ನನ್ನ ಎಲ್ಲ ಗುರುಗಳಿಗೆ ಹಾಗೂ ತಮ್ಮೆಲ್ಲರಿಗೂ ಸಹ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ. ಜೈ ಗುರುದೇವ್.